ಯಾವ ಕಾರಣಕ್ಕಾಗಿ ಸಮಯವನ್ನ ಕೋರ್ತಾ ಇದ್ದಾರೆ? ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ SIT ಏನನ್ನೂ ಕೂಡ ಮಾಡಿಲ್ಲ. ಇವರು ತನಿಖೆ ಮಾಡುವಷ್ಟರಲ್ಲಿ 5 ವರ್ಷಗಳು ಬೇಕಾಗುತ್ತೆ. ಈಗ ಮಹಜರು ಮಾಡಬೇಕು ಅಂತಾರೆ ಅಂದ್ರೆ ಏನರ್ಥ? ಇಷ್ಟು ಸಮಯಗಳು ಮಾಡಿದ್ರು? ಈ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ರೇವಣ್ಣ ಪರ ವಕೀಲ CV ನಾಗೇಶ್. ಈ ಪ್ರಕರಣದಲ್ಲಿ ಈವರೆಗೂ SIT ಏನನ್ನೂ ಕೂಡ ಮಾಡಿಲ್ಲ. ಅಂದ್ರೆ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತಹ ಆ ವ್ಯಕ್ತಿ ಏನಿದ್ದಾರೆ ಅವರ ಬೈಕ್ ಅನ್ನ ಸೀಸ್ ಮಾಡಿಲ್ಲ, ಮೊಬೈಲ್ ಸೀಸ್ ಮಾಡಿಲ್ಲ, ಸ್ಥಳ ಮಹಜರನ್ನ ಮಾಡಲಿಲ್ಲ, ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದಂತಹ ಜಾಗವನ್ನ ಸೀಸ್ ಮಾಡಿಲ್ಲ. ಈಗ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೆಷ್ಟು ಸಮಯ ಬೇಕು ಇವ್ರಿಗೆ? ಇವರು ತನಿಖೆಯನ್ನ ಮಾಡುವಷ್ಟರಲ್ಲಿ ಸುಮಾರು 5 ವರ್ಷ ಬೇಕಾಗಬಹುದು ಅನ್ನೋದನ್ನ ಇಲ್ಲಿ ನಾಗೇಶ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದ್ರೆ ಸಮಯವನ್ನ ಹಾಳು ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ, ಸಮಯವನ್ನ ಬೈ ಮಾಡ್ತಾ ಇದ್ದಾರಷ್ಟೇ. ರೇವಣ್ಣ ಪರ ವಕೀಲ CV ನಾಗೇಶ್ ಅವರ ವಾದ ಇದು. SIT ಯಾವ ರೀತಿಯಾಗಿ ಈ ತನಿಖೆಯನ್ನ ನಡೆಸ್ತಾ ಇದೆ, ಎಷ್ಟು ಗಂಭೀರವಾಗಿ ಈ ಪ್ರಕರಣವನ್ನ ನೋಡ್ತಾ ಇದೆ ಅನ್ನೋದ್ರ ಬದಲಾಗಿ ಒಟ್ನಲ್ಲಿ ನನ್ನ ಕಕ್ಷಿದಾರನನ್ನ ಎಷ್ಟು ದಿನಗಳ ಕಾಲ ಬಂಧನದಲ್ಲಿಡಬಹುದು, ಇದು ಅವರ ಮೂಲ ಉದ್ದೇಶ ಇದ್ದ ಹಾಗೆ ಕಾಣಿಸ್ತಾ ಇದೆ ಅನ್ನೋ ಪಾಯಿಂಟ್ಗಳನ್ನ ಇಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಸದ್ಯ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಗಮನಿಸ್ತಾ ಇದ್ರೆ ಅವರು ಹೇಳ್ತಾ ಇರೋದು ಹಾಗಾದ್ರೆ ಕಂಪ್ಲೀಟ್ ಆಗಿ SIT ಸಮಯವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆಯೇ ವಿನಃ ತನಿಖೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಿದೆ ಅಂತ ಕಾಣಿಸ್ತಿಲ್ಲ. ದಿವ್ಯಾ, ನಿನ್ನೆ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿತ್ತು. ಪ್ರಕರಣದಲ್ಲಿ ಇಬ್ಬರು ಹೊಸ SPPಗಳನ್ನು ನಿಯೋಜನೆಯನ್ನು ಕೂಡ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಇವತ್ತು ಬೆಳಿಗ್ಗೆ 11:15ಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೋರ್ಟ್ ಆರಂಭವಾದಂತಹ ಸಮಯದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಸೋಮವಾರದವರೆಗೂ ಸಮಯಾವಕಾಶವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಇಬ್ಬರು SPPಗಳು ಕೂಡ ಕೋರ್ಟ್ಗೆ ಕೇಳಿಕೊಂಡ್ರು, ನ್ಯಾಯಾಧೀಶರ ಬಳಿ ಕೇಳಿಕೊಂಡ್ರು. ಆದರೆ ನ್ಯಾಯಾಧೀಶರು ಇದಕ್ಕೆ ಸುತರಾಮ್ ಒಪ್ಪಲಿಲ್ಲ. ಈಗಾಗಲೇ ಬೆಳಗ್ಗೆ ಈ ಒಂದು ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ರು ಕೂಡ ನೀವು ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಅವರು ವಾದವನ್ನು ಮಂಡನೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ತಮಗೆ ಮಧ್ಯಾಹ್ನದವರೆಗೂ ಕೂಡ ಪಾಸ್ ಓವರನ್ನು ಕೊಡ್ತೀನಿ, ಅಷ್ಟರೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ ಹೇಳಲಾಗಿತ್ತು. ಇದೀಗ ಮತ್ತೆ ಕೋರ್ಟ್ ವಿಚಾರಣೆ ಆರಂಭವಾದಾಗಲೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ SPPಗಳು ಸಮಯಾವಕಾಶವನ್ನು ಕೇಳಿದ್ರು. ಆದರೆ ನ್ಯಾಯಾಧೀಶರು ಇದಕ್ಕೆ ಸುತರಾಮ್ ಒಪ್ಪಲಿಲ್ಲ. ಆಗ ಆಕ್ಷೇಪಣೆಯನ್ನು ಸಲ್ಲಿಸುವ ಕೆಲಸವನ್ನು ಮಾಡಿದ್ರು. ಇದೀಗ ಆ ಆಕ್ಷೇಪಣೆಯ ಅಂಶಗಳನ್ನು ಇಟ್ಟುಕೊಂಡು CV ನಾಗೇಶ್ ವಾದವನ್ನು ಮಂಡಿಸ್ತಿದ್ದಾರೆ. ಪ್ರಕರಣದಲ್ಲಿ ಈಗಾಗಲೇ ಆತ ಅಂದರೆ ಸಂತ್ರಸ್ತೆಯ ಮಗ ದೂರದಲ್ಲಿ ಬರೆದಂತೆ ಸತೀಶ್ ಬಾಬಣ್ಣ ತನ್ನ ಸ್ಪ್ಲೆಂಡರ್ ಬೈಕ್ನಲ್ಲಿ ತನ್ನ ತಾಯಿಯನ್ನ ಕರೆದೊಯ್ದ ಅನ್ನೋ ನಿಟ್ಟಿನಲ್ಲಿ ಆತ ಬರೆದಿದ್ದಾನೆ. ಈಗಾಗಲೇ ಪ್ರಕರಣ ಇನ್ಸಿಡೆಂಟ್ ಆಗಿ ಅಂದರೆ ಏಪ್ರಿಲ್ 29ನೇ ತಾರೀಕು ಈ ಒಂದು ಘಟನೆ ನಡೆದಿರೋದು. ಆತ ಬಂದು ದೂರು ಕೊಟ್ಟಿರೋದು ಮೇ 2ನೇ ತಾರೀಕು, 4 ದಿನಗಳ ಬಳಿಕ. ಈಗ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ 6 ದಿನಗಳು ಕಳೆದಿದ್ದಾವೆ. ಸಂತ್ರಸ್ತೆ ಕೂಡ ಸಿಕ್ಕಿದ್ದಾರೆ ಅಂತೇಳಿ ಕೋರ್ಟ್ನ ಗಮನಕ್ಕೆ ಇದೇ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ಆ ಸ್ಪ್ಲೆಂಡರ್ ಬೈಕ್ ಅನ್ನ ಇನ್ನೂ ಕೂಡ ಇವರು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸುವ ಕೆಲಸವನ್ನ ಮಾಡಲಿಲ್ಲ? ಸಂತ್ರಸ್ತೆ ಹೇಗಿದ್ದಾರೆ, ಆಕೆಯ 164 ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಇನ್ನೂ ಕೂಡ 5 ದಿನ ಆದರೂ ಕೂಡ ಯಾಕೆ ಇವ್ರ ಕೈಯಲ್ಲಿ ಸಾಧ್ಯವಾಗಿಲ್ಲ? 161 ಹೇಳಿಕೆ ಮತ್ತೆ ಸಾಕ್ಷಿಗಳ ಸಂಗ್ರಹ ಅನ್ನೋದು ಇದೆಲ್ಲವೂ ಕೂಡ ಒಂದ್ ರೀತಿ ಇವರಿಗೆ ನಾಟಕದ ರೀತಿಯಾಗಿ ಕಾಣಿಸ್ತಿದೆ ಅನ್ನೋ ನಿಟ್ಟಿನಲ್ಲಿ CV ನಾಗೇಶ್ ಹೇಳ್ತಿದ್ದಾರೆ. 5 ವರ್ಷ ಕೊಟ್ಟರು ಕೂಡ ಇವರು ತನಿಖೆಯನ್ನು ಮುಗಿಸೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳ ಗಮನ. ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಪ್ರಕರಣದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷ್ಯಗಳನ್ನ ಕಲೆ ಹಾಕುವ ಕೆಲಸವೇ ಇಲ್ಲಿಯವರೆಗೂ ಆಗಿಲ್ಲ. ಈ ಪ್ರಕರಣದ ಹಿಂದೆ ಯಾರಿದ್ದಾರೆ, ಈ ಪ್ರಕರಣದ ಹಿಂದೆ ಏನು ಉದ್ದೇಶ ಇದೆ? ಇದು ಪ್ರಾದೇಶಿಕ ಪಕ್ಷದ ಮೇಲೆ ನಡೆದ ಮೊದಲ ದಾಳಿಯಲ್ಲ. ರೇವಣ್ಣ ಪರ ವಕೀಲ CV ನಾಗೇಶ್ ಅವರು ವಾದದಲ್ಲಿ ಈ ವಿಚಾರವನ್ನ ತರ್ತಾ ಇದ್ದಾರೆ. ಅವರ ವಾದ ಅಂತ್ಯವಾಗಿದೆ. ಈ ಪ್ರಕರಣದ ಹಿಂದೆ ಯಾರಿದ್ದಾರೆ, ಉದ್ದೇಶ ಏನು ಇದರಲ್ಲಿ ಅಡಕವಾಗಿದೆ? ಇದು ಪ್ರಾದೇಶಿಕ ಪಕ್ಷದ ವಿರುದ್ಧವಾಗಿ ನಡೆದಂತಹ ದಾಳಿ ಮೊದಲ ದಾಳಿ ಅಲ್ಲ. ಈ ಎಲ್ಲ ವಿಚಾರಗಳನ್ನ ಈಗ ಕೋರ್ಟ್ ಗಮನಕ್ಕೆ ತಂದು ತಮ್ಮ ವಾದವನ್ನ ಅಂತ್ಯಗೊಳಿಸಿದ್ದಾರೆ ರೇವಣ್ಣ ಪರ ವಕೀಲ CV ನಾಗೇಶ್.